ಅರುಣ್, ಆಗ್ಲೇ ಮಾವ ಕಾಲ್ ಮಾಡಿ ಶ್ಯಾಮ ಅಖಿಲ್ಗೆ ಸಿಕ್ಕಿದಾಳೆ ಅಂತ ಮಾತ್ರ ಹೇಳಿದ್ರಾ? ಅದ್ರ ಜೊತೆ ರಾತ್ರಿ ಎಲ್ಲ ಎಲ್ ಹೋದ್ಲು ಅಂತಾನೂ ಹೇಳಿದ್ರಾ? ಶ್ಯಾಮ ಅಖಿಲ್ಗೆ ಸಿಕ್ಕಿದಾಳೆ ಅಂತ ಮಾತ್ರ ಹೇಳಿದ್ರು. ಮತ್ತೆ ರಾತ್ರಿ ಎಲ್ಲ ಶ್ಯಾಮ ಎಲ್ ಹೋಗಿರ್ಬೋದು ಅಂತ ಅಂತ್ಯಾ? ಆ ವಿಷಯ ನನಗೆ ಹೇಗೆ ಗೊತ್ತಿರುತ್ತೆ? ಮನೆಗೆ ಹೋಗಿ ಶ್ಯಾಮನ್ ಕೇಳಿದ್ರೆ ಗೊತ್ತಾಗತ್ತೆ. ನಿನಗ್ ಗೊತ್ತು ಅಂತ ನಾನ್ ಕೇಳಲಿಲ್ಲ. ಎಲ್ ಹೋದ್ಲು ಅಂತ ನಿನ್ಗೇನಾದ್ರೂ ಗೊತ್ತಿದ್ಯೇನೋ ಅಂತ ಕೇಳ್ದೆ. ಶ್ಯಾಮ ಸೇಫ್ ಆಗಿ ಇದ್ದಾಳೆ ಅಂತ ಅಖಿಲ್ನಿಂದ ಗೊತ್ತಾಯ್ತಲ್ಲ ಐಶ್ವರ್ಯ. ಈಗ ಈ ಕ್ಯೂರಿಯಾಸಿಟಿ ಎಲ್ಲ ಯಾಕೆ? ಮನೆಗೆ ಹೋಗ್ತಾ ಇದೀವಲ್ಲ, ಶ್ಯಾಮನ ಕೇಳಿದ್ರೆ ಏನಾಯ್ತು ಅಂತ ಅವಳೇ ಹೇಳ್ತಾಳಲ್ವಾ? ಇಲ್ಲ, ಶ್ಯಾಮ ಏನೋ ನಮ್ಮ ಹತ್ರ ಮುಚ್ಚಿಡ್ತಿದ್ದಾಳೆ ಅಂತ ನನಗೆ ಡೌಟ್ ಇದೆ. ಶ್ಯಾಮ ಸಿಂಗರ್ ಅಂತ ಗೊತ್ತಾದ್ರೆ ಇವಳು ದೊಡ್ಡ ಇಶ್ಯೂ ಮಾಡ್ತಾಳೆ. ಹೇಗಾದ್ರೂ ಈ ವಿಷಯ ಇವಳಿಗೆ ಗೊತ್ತಾಗ್ದಿರೋ ಹಾಗೆ ನೋಡ್ಕೋಬೇಕು. ಐಶ್ವರ್ಯನ್ಗೆ ಇದು ಗೊತ್ತಾಗಬಾರ್ದು. ಏನಾಗಿದೆ ಅಂತ ಮನೆಗೆ ಹೋದ್ರೆ ಅಲ್ವಾ ಗೊತ್ತಾಗೋದು. ನೀನ್ ಕಾರ್ ಮುಂದೆ ನೋಡ್ಕೊಂಡು ಓಡಿಸು. ಇವಳು ರಾತ್ರಿ ಎಲ್ಲ ಎಲ್ ಹೋಗಿರ್ತಾಳೆ? ಇವಳೇ ಬೇಕು ಅಂತ ಕೆಲ್ಸ ಇಲ್ದೆ ಕೆಲ್ಸ ಇಟ್ಕೊಂಡಿದ್ದಾಳ ಅಥವಾ ಇನ್ನೇನಾದ್ರೂ ವಿಷಯ ಇದೆಯಾ? ಏನು ಅಂದ್ರೆ ಏನಾಯ್ತು ಶ್ಯಾಮ? ನಂಗೆ ತುಂಬಾ ಖುಷಿ ಆಗ್ತಿದೆ. ಸರ್ ನನ್ನ ಕ್ಷಮಿಸಿದ್ರು. ನನ್ಗೆ ಮತ್ತೆ ನನ್ ಜಾಬ್ ಕೊಟ್ರು ರೀ. ಇಷ್ಟು ಸಿನ್ಸಿಯರ್ ಕೆಲಸ ಮಾಡೋ ನಿನ್ನ ಯಾರು ಬಿಡ್ತಾರೆ ಶ್ಯಾಮ? ಇಂಥ ಪರಿಸ್ಥಿತಿಲೂ ಕೂಡ ನಿನ್ ಜಾಬಿಗೆ ಕೊಡೋ ರೆಸ್ಪೆಕ್ಟನ್ನ, ನಿನ್ ಜಾಬ್ ಮೇಲೆ ನಿನಗಿರೋ ರೆಸ್ಪಾನ್ಸಿಬಿಲಿಟಿನ ಯಾರು ಬೇಡ ಅನ್ನಲ್ಲ ಶ್ಯಾಮ. ಇವಾಗ ನೀನ್ ಹ್ಯಾಪಿ ತಾನೆ? ನಾನ್ ತುಂಬಾ ಖುಷಿಯಾಗಿದ್ದೀನಿ ರೀ. ಗುಡ್. ನೀನ್ ಯಾವಾಗ್ಲೂ ಇದೇ ತರ ನಗ್ತಾನೆ ಇರ್ಬೇಕು. ನನಗೆ ಜೊತೆಯಾಗಿ ನೀವಿದ್ದೀರಾ, ನೆರಳಾಗಿ. ಆ ಕೃಷ್ಣ ಇರೋದಿಕ್ಕೆ ನಾನು ಹೀಗೆ ಹ್ಯಾಪಿ ಆಗಿರೋದಿಕ್ ಸಾಧ್ಯ ರೀ. ಸರಿ, ಮನೆಗೆ ಹೋಗೋಣ ಬಾ. ಮಮ್ಮಿ ಎಲ್ಲ ವೇಟ್ ಮಾಡ್ತಿರ್ತಾರೆ. ಸರಿ, ಬಾ. ಅದು ಅಖಿಲ್ ಕಾರ್ ತರ ಇದೆಯಲ್ಲ. ಅರುಣ್, ಅರುಣ್, ಅದು ಅಖಿಲ್ ಕಾರೇ ಅಲ್ವಾ? ಎಲ್ಲಿ ಐಶ್ವರ್ಯ? ಆ ಆಟೋ ಮುಂದೆ, ಅಲ್ಲೋಡು, ಮುಂದೆ ಹೋಗ್ತಿದ್ಯಲ್ಲ, ಅದು ಅಖಿಲ್ ಕಾರೇ ಅಲ್ವಾ? ನನಗೇನು ಕಾಣಿಸ್ತಿಲ್ಲ ಐಶ್ವರ್ಯ. ಅವ್ರದೇ ಕಾರ್ ಆಗಿದ್ರು ಏನೀಗ? ಅವ್ರ ಮನೆಗೆ ಬರ್ತಿರೋದಲ್ವಾ. ಮೊದಲು ನೀನು ಹೋಗು, ನನ್ನ ಡಿಸ್ಟರ್ಬ್ ಮಾಡಬೇಡ. ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ. ಹಾಗಲ್ಲ ಪ್ಲೀಸ್. ಛೇ, ಇದೇನು ಇದ್ದಕ್ಕಿದ್ದಂಗೆ ಕಾರೇ ಕಾಣ್ತಿಲ್ಲ. ಎಲ್ಲಿ ಹೋಗಿರ್ಬೋದು? ಏನ್ ಶ್ಯಾಮ, ಏನೋ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ರೀ. ನೆನೆ ನನ್ನ ಕಿಡ್ನಾಪ್ ಮಾಡಿದ್ಯಾರು? ನನ್ನ ಯಾಕೆ ಕಿಡ್ನಾಪ್ ಮಾಡಿದ್ರು? ನನಗೂ ಅದೇ ಅರ್ಥ ಆಗ್ತಿಲ್ಲ ಶ್ಯಾಮ. ನನ್ಗೆ ಯಾಕೋ ಇದೆಲ್ಲ ಗೌರಮ್ಮನೇ ಮಾಡಿಸಿದಳೆ ಅಂತ ಯಾಕೋ ಅನಿಸ್ತಿದೆ ರೀ. ಇಲ್ಲ ಶ್ಯಾಮ, ನಿನ್ನೆ ನೈಟ್ ಎಲ್ಲ ಅವರು ನಮ್ ಜೊತೆನೇ ಇದ್ರು. ಇದು ಅವ್ರ ಕೆಲ್ಸ ಅಲ್ಲ ಅಂತ ಅನ್ಸತ್ತೆ. ನೀನೇನು ಹೆದರಬೇಡ ಶ್ಯಾಮ. ಈ ಕಿಡ್ನಾಪ್ ಹಿಂದೆ ಯಾರಿದಾರೋ, ಯಾರು ಮಾಡಿಸಿದಾರೋ ಎಲ್ಲ ನಾನು ತಿಳ್ಕೊತೀನಿ. ಅವ್ರನ್ನ ಸುಮ್ಮನೆ ಬಿಡಲ್ಲ ಶ್ಯಾಮ. ಏನಂದ್ರೆ
ಟೈಮ್ ಎಷ್ಟಾಗಿದೆ? 8:30 ಶ್ಯಾಮ. ಅಯ್ಯೋ ಹೌದಾ, ಒಂಚೂರು ಬೇಗ ಮನೆಗೆ ಹೋಗ್ರಿ. ಯಾಕೆ ಶ್ಯಾಮ? ಏನಿಲ್ಲ ರೀ, ರೋಹಿಣಿ ನಕ್ಷತ್ರ ಇನ್ನೊಂದ್ 1/4 ಗಂಟೆಲಿ ಹೋಗ್ಬಿಡತ್ತೆ. ಕೃಷ್ಣನ್ ಜನ್ಮ ನಕ್ಷತ್ರ ಅಲ್ವಾ, ಅದಕ್ಕೆ ಆ ನಕ್ಷತ್ರ ಹೋಗೋಷ್ಟ್ರಲ್ಲಿ ನಾನ್ ಕೃಷ್ಣನ್ಗೆ ದೀಪ ಹಚ್ಬೇಕು ರೀ, ಅದಕ್ಕೆ. ಸರಿ. ಅವನೇ ಗುದ್ದಿರ ನನ್ನ ಹಿಡ್ಕೊಂತ ಇರೋ, ನನ್ನ ಕಡ್ಕೊತಾ ಇದ್ರ ಗುದ್ದಿರ ಅವನ್ ಕಂಡ್ರ ಕೇಳಿಲಿ. ಬಿಡ ಬಿಟ್ಬಿಡು, ಬೇಡ. ಅಯ್ಯೋ ರೀ, ಏನ್ ಹೀಗ್ ಜಗಳ ಮಾಡ್ತಿದ್ದಾರೆ? ಕೃಷ್ಣನ್ಗೆ ದೀಪ ಹಚ್ಬೇಕು ಅನ್ಕೊಂಡಿದ್ನಲ್ಲ, ಇಲ್ಲಿ ನೋಡಿದ್ರೆ ಹೀಗ್ ನಡೀತಿದೆ. ಅಲ್ಲೇನೋ ಜಗಳ ನಡೀತಿದೆ ಶ್ಯಾಮ. ಆಕ್ಸಿಡೆಂಟ್ ಆಗಿದೆ ಅನ್ಸುತ್ತೆ. 2 ಮಿನಿಟ್ಸ್ ಅಲ್ಲಿ ಆಗೋಗುತ್ತೆ. ಬಿಡ್ರ ಬಿಡ್ರ, ಬೈಕ್ ಬಂದು ಗುದ್ದಿದ್ದ ಅವನೇ, ನನ್ನ ಹಿಡ್ಕೊಂತ ಇದ್ದೀರಪ್ಪ. ಆಯ್ತು, ಮಾತಾಡೋದು ಗುದ್ದಿದ್ದು. ಬಿಡೋದಿಲ್ಲ ಕಣದಿನ ಸುಮ್ನೆ. ನೀನ್ ಒಂದ್ ಗತಿ ಕಾಣಿಸ್ತೀನಿ, ಕಣ್ ತಲೆ ಮೇಲೆ ಇಟ್ಕೊಂಡು ಓಡಿಸ್ತಾ ಇದ್ದಾನೆ. ಅಲ್ಲಿ ನೋಡು, ರೋಡ್ ಕ್ಲಿಯರ್ ಆಯ್ತು ಶ್ಯಾಮ. ಹೋಗ್ತಿದಾರಲ್ವಾ, ನಾವು ಕೂಡ ಹೊರಟ್ರಾಯ್ತು. ಏನು ಅಂದ್ರೆ ಸ್ವಲ್ಪ ಬೇಗ ಹೋಗ್ರಿ. ರೋಹಿಣಿ ನಕ್ಷತ್ರ ಹೋಗೋಷ್ಟ್ರಲ್ಲಿ ಕೃಷ್ಣನ್ಗೆ ದೀಪ ಹಚ್ತೀನೋ ಇಲ್ವೋ. ರೀ ರೀ, ಕಾರ್ ನಿಲ್ಸಿ, ಕಾರ್ ನಿಲ್ಸಿ. ಏನಾಯ್ತು? ಏನಾಯ್ತು ಶ್ಯಾಮ? ಯಾಕೆ ನಿಲ್ಸು ಅಂದೆ? ಸ್ವಲ್ಪ ಕಾರ್ ಹಿಂದೆ ಹಾಕ್ರಿ. ಯಾಕೆ ಶ್ಯಾಮ? ಹೋಗಿ ಹೇಳ್ತೀನಿ. ಸರಿ. ಒಂದ್ಸಲ ಅಲ್ಲಿ ನೋಡ್ರಿ, ನೋಡಿ. ರೋಹಿಣಿ ನಕ್ಷತ್ರ ಹೋಗೋ ಅಷ್ಟ್ರಲ್ಲಿ ನಾನು ನನ್ನ ಕೃಷ್ಣನ್ಗೆ ದೀಪ ಹಚ್ಚಿ ಕೈ ಮುಗಿಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಮನೆಗೆ ಹೋಗೋ ಅಷ್ಟ್ರಲ್ಲಿ ಎಲ್ ಟೈಮ್ ಆಗುತ್ತೋ ಅಂತ ಗಾಬರಿ ಆಗಿದ್ ನನ್ಗೆ. ನನ್ನ ಕೃಷ್ಣನೇ ಎದುರಾಗಿದ್ದಾನೆ, ನೋಡಿದ್ರಾ? ಬನ್ರಿ. ಕೃಷ್ಣ, ರೋಹಿಣಿ ನಕ್ಷತ್ರ ಹೋಗೋಷ್ಟ್ರಲ್ಲಿ ನಾನು ನಿನ್ಗೆ ದೀಪ ಹಚ್ಬೇಕು ಅಂತ ಆಸೆ ಪಟ್ಟಿದ್ದೆ. ನನ್ನ ಆಸೆ ಈಡೇರಿಸೋಕೆ ನೀನೇ ನನ್ನ ಎದುರಿಗೆ ಬಂದ್ಯಾ ಕೃಷ್ಣ. ನನಗೆ ತುಂಬಾ ಖುಷಿ ಆಗ್ತದೆ. कृष्णा कृष्णा दिन कृष्णा अष्टमी हुट्टिद कृष्ण वंशी कृष्ण मोहन कृष्ण बाल कृष्ण हे गोपी कृष्ण मुद्दिन कृष्ण ತುಂಟಗಲ ಸೇವ कृष्ण ಯಶೋಧ कृष्ण ರಾಧಾ कृष्ण ಬೆಣ್ಣೆ कृष्ण ರೀ, ಸ್ವಲ್ಪ ಬನ್ನಿ. ಕೌಸ್ತುಭಧರ ಭೂಷಣ ವಾಸುದೇವ ಸನಾತನ ಭಕ್ತವತ್ಸಲ ನೀಲಮೇಘ ಶ್ಯಾಮ ಹರಿ ಪಾಠ ಸಾರಥೆ ಕೃಷ್ಣ 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 ಅಷ್ಟಮಿ ಕೃಷ್ಣ ವಂಶಿ ಕೃಷ್ಣ ಮೋಹನ ಕೃಷ್ಣ ಬಾಲ ಕೃಷ್ಣ 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 ತುಂಟಗಲ ಸೇವ ಕೃಷ್ಣ ಯಶೋಧ ಕೃಷ್ಣ ರಾಧಾ ಕೃಷ್ಣ. ರೀ, ನೀವೆಲ್ಲೇ ಇರಿ, ಕೃಷ್ಣನ್ಗೆ ದೀಪ ಹಚ್ಚಿ ಹಾರ ಹಾಕ್ತೀನಿ. ಇವಾಗ ಆರ್ ಹೋಗಲ್ಲ ಶ್ಯಾಮ, ನಾನಿದ್ದೀನಲ್ವಾ, ಬಾ. ಹರೇ ಪರಮಾತ್ಮನೇ ಪ್ರಣತಂತ್ರೇ
ಅಖಿಲ್ ಕಾರ್ ಇಲ್ಲೇ ಇದೆಯಲ್ಲ, ಇಲ್ಲೇನ್ ಮಾಡ್ತಿದ್ದಾನೆ? ಏನ್ ಶ್ಯಾಮ, ನಿನ್ ಸಂತೋಷ ನೀನೊಬ್ಳಿಗೆ ಮಾತ್ರನಾ? ನನಗೆ ಹಂಚಲ್ವಾ? ಜೋರಾಗಿ ಹಾಡು ಶ್ಯಾಮ. श्रीकृष्ण वासुदेवा जनार्दना हे मुरारी श्रीकृष्ण वासुदेवा जनार्दना हे मुरारी बालकृष्ण बिन्ने कृष्ण दामोदर हरे कृष्ण हे अच्युत नवनीत चोरा हे अच्युत नवनीत चोरा घनश्याम गिरिधारी साकेत हरे राम घनश्याम गिरिधारी साकेत हरे राम श्रीकृष्ण वासुदेवा जनार्दना हे मुरारी बालकृष्ण बिन्ने कृष्ण दामोदर हरे कृष्ण दीनबन्धु गोविन्द केशव घनश्याम शौर्यकीर्तिवन्ता हे राधा वल्लभा दीनबन्धु गोविन्द केशव घनश्याम शौर्यकीर्तिवन्ता हे राधा वल्लभा हे भक्तवत्सला देवाधिदेवा कमलनाभ माधव कृष्ण हे पद्मनाभ मुरलीधर सत्यवचन श्याम सुन्दरी भक्तरेल्लरनु कण्ಣಿಟ್ಟು ಕಾಂಬವನು ಆಪತ್ತು ಬಂದಾಗ ಕೃಪೆಯಿಟ್ಟು ಕಾಯುವವನು ನೀ ಭಕ್ತರೆಲ್ಲರನು ಕಣ್ಣಿಟ್ಟು ಕಾಂಬವನು ಆಪತ್ತು ಬಂದಾಗ ಕೃಪೆಯಿಟ್ಟು ಕಾಯುವವನು ನೀನಾ? ಕರೆಯೋದಲ್ವಾ? ಹೀಗೆ ಸಡನ್ ಆಗಿ ಹೆದರ್ಸ್ತೀಯಲ್ಲ. ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಏನಿಲ್ಲ, ಅಲ್ಲಿ ಅಖಿಲ್ ಕಾರ್ ನಿಂತ್ಕೊಂಡಿತ್ತು, ಅವರು ಇಲ್ಯಾಕ್ ನಿಲ್ಸಿದ್ದಾರೆ ಅಂತ ನೋಡ್ತಾ ಇದ್ದೆ ಅಷ್ಟೇ. ಅಯ್ಯೋ ಐಶ್ವರ್ಯ, ಅವ್ರು ಹೇಗೂ ಬರೋದ್ ಮನೆಗೆ ಅಲ್ವಾ? ರಾತ್ರಿಯಿಂದ ಶ್ಯಾಮನ್ಗೋಸ್ಕರ ಹುಡುಕಿ ಹುಡುಕಿ ನನ್ಗೆ ತುಂಬಾ ನಿದ್ರೆ ಬರ್ತಿದೆ. ಮೊದ್ಲು ಮನೆಗೆ ಹೋಗೋಣ ಬಾ. ಹಾಗಲ್ಲ, ಅವ್ರು ಬರ್ತಾರ ಬಾ. ಅರುಣ್ ಈ ಕಾರ್ ಅಖಿಲ್ದು. ಅವ್ರು ಬರ್ತಾರ ಬಾ ಐಶ್ವರ್ಯ, ಬಾ. ನೀನ್ ಹೇಳ್ತೀನಿ. ಅಖಿಲ್ ಕಾರ್ ಇಲ್ಲಿ ಹಾಕಿದೆ. ಮೊದಲು ನಿನ್ ಕಾರ್ ತೆಗಿ. ಶ್ಯಾಮ, ಇವಾಗ ನೀನ್ ಹ್ಯಾಪಿ ಅಲ್ವಾ? ತುಂಬಾ ತುಂಬಾ ಖುಷಿಯಾಗಿದ್ದೀನಿ ರೀ. ನಡಿ. ಹೋಗ್ ಬರ್ತೀನಿ ಕೃಷ್ಣ. ಹೋಗೋಣ ಬನ್ರಿ. ಶ್ಯಾಮ, ನೀನ್ ಅನ್ಕೊಂಡಿದ್ದೆಲ್ಲ ಆಯ್ತು ಅಲ್ವಾ? ಬಾ.
ಒಟ್ನಲ್ಲಿ ಆ ದೇವ್ರು ನನ್ನ ಪ್ರಾರ್ಥನೆ ಕೇಳಿ ನಮ್ ಶ್ಯಾಮನ್ನ ಕ್ಷೇಮವಾಗಿ ಮನೆ ಸೇರಿಸ್ತಿದ್ದಾನೆ. ಹೌದತ್ತೆ, ಆ ದೇವ್ರ ದಯೆಯಿಂದ ಶ್ಯಾಮ ಅಪಾಯದ ಅಂಚಿಗೆ ಹೋದ್ರೂ ಕೂಡ ಕ್ಷೇಮವಾಗಿ ಮನೆಗ್ ಬರ್ತಿದ್ದಾಳೆ. ಇಲ್ದಿದ್ರೆ ತುಂಬಾ ಕಷ್ಟ ಆಗ್ತಿತ್ತು. ಐಶ್ವರ್ಯ, ಹಾಗೆಲ್ಲ ಏನು ಆಗಲ್ಲ ಇರು. ಶ್ಯಾಮ ನಂಬಿರೋ ಆ ಕೃಷ್ಣನೇ ಶ್ಯಾಮನ್ನ ಕಾಪಾಡ್ತಾನೆ. ಹೌದು ರೀ, ಇದೆಲ್ಲ ನಿಜವಾಗ್ಲೂ ಆ ಕೃಷ್ಣನ್ ದಯೇನೆ. ಅದಕ್ಕೆ ಶ್ಯಾಮ ಕ್ಷೇಮವಾಗಿ ಮನೆಗೆ ಬರ್ತಿದ್ದಾಳೆ. ಅಲ್ಲಿ ನೋಡಿ, ಶ್ಯಾಮ ಮತ್ತೆ ಅಖಿಲ್ ಬಂದ್ರು. ಬಾ ಶ್ಯಾಮ. ಶ್ಯಾಮ, 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 ನಿನಗೇನು ಆಗಿಲ್ಲ ಅಲ್ವಾ? ನೀನ್ ಕ್ಷೇಮವಾಗಿದೀಯ ಅಲ್ವಾ? ಸಾಕು, ನನ್ಗಷ್ಟ ಸಾಕು, ಸಾಕು ಶ್ಯಾಮ. ಕಣ್ ಮುಂದೆ ಕ್ಷೇಮವಾಗಿ ಕಾಣಿಸಿದ್ಮೇಲೂ ಇನ್ನೂ ಗಾಬರಿ ಆಗ್ತಿದ್ದೀರಲ್ಲ ಅತ್ತೆ. ಅಂದ್ರೆ ರಾತ್ರಿ ಅವಳು ಎಲ್ ಹೋದ್ಲು, ಏನಾದ್ಲು ಅಂತ ಗೊತ್ತಿಲ್ದೆ ಬೆಳಗ್ಗೆಯಿಂದ ಟೆನ್ಷನ್ ಆಗಿದ್ರಲ್ಲ, ಅದಕ್ಕೆ ಹಾಗಂದೆ. ಇನ್ನು ಹೀಗೆ ಗಾಬರಿ ಆಗೋದ್ ಯಾಕೆ? ಕ್ಷೇಮ ಸಮಾಚಾರ ಕೇಳೋದ್ ಯಾಕೆ ಅನ್ನೋದು ನನ್ನ ಉದ್ದೇಶ ಅತ್ತೆ. ಇಡೀ ದಿನ ಎಲ್ರಿಗೂ ಗಾಬರಿ ಮಾಡಿ ರಾತ್ರಿ ಅವಳು ಎಲ್ ಹೋಗಿದ್ಲು ಅನ್ನೋದನ್ನ ಮೊದ್ಲು ಕೇಳಿ ಅತ್ತೆ. ಕಿಡ್ನಾಪ್ ಎಲ್ಲಾಯ್ತು, ಹೇಗಾಯ್ತು ಅನ್ನೋದನ್ನ ಆ ವಿವರ ಕೇಳಿ ಅತ್ತೆ. ಅವಳು ಹೀಗೆ ವಿಷಯ ಹೇಳ್ದೆ ಹೋಗೋ ಪ್ರತಿ ಸಲನೂ ಏನಾದ್ರೂ ಒಂದ್ ಕೆಟ್ಟದು ನಡೀತಾನೆ ಇದೆ. ಮುಂಚೆ ಒಂದ್ಸಲನೂ ಹೀಗೆ ಹೇಳ್ಬಿಟ್ಟು ಹೋದ್ಲು, ಆಕ್ಸಿಡೆಂಟ್ ಆಯ್ತು. ಈಗ್ಲೂ ಏನೋ ಹೇಳ್ದೆ ಹೋದ್ಲು, ಕಿಡ್ನಾಪ್ ಆಯ್ತು. ಇನ್ಯಾವತ್ತೂ ಹೀಗಾಗ್ಬಾರ್ದು ಅಂದ್ರೆ ರಾತ್ರಿ ಆದ್ಮೇಲೆ ಅವಳು ಒಂಟಿಯಾಗಿ ಹೋಗ್ಬಾರ್ದು ಅಲ್ವಾ ಅತ್ತೆ? ಹೌದಮ್ಮ, ರಾತ್ರಿ ಹಾಗೆಲ್ಲ ಒಂಟಿಯಾಗಿ ಹೋಗ್ಬಾರ್ದಲ್ವಾ? ಎಲ್ಲಿಗೆ ಹೋಗಿದ್ದೆ? ಯಾರಿಗೂ ಹೇಳ್ದೆ ನೀನ್ ಎಲ್ಲಿಗೆ ಹೋಗಿದ್ಯಮ್ಮ? ಕನಿಷ್ಠ ನಮಗ್ ಫೋನ್ ಮಾಡಿ ಕೂಡ ಹೇಳ್ದೆ ನೀನ್ ಯಾಕೆ ಹೋದೆ ಅಂತ ಹೇಳು. ನಿನ್ ಬಗ್ಗೆ ನಿನಗೇನಾಗಿದೆಯೋ ಅಂತ ನಾವೆಲ್ಲ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ಹೇಳು ಶ್ಯಾಮ, ಎಲ್ಲಿಗೆ ಹೋಗಿದ್ದೆ? ಹೇಳು ಶ್ಯಾಮ,
ಅತ್ತೆ ಕೇಳ್ತಿದಾರಲ್ಲ, ಅವ್ರಿಗೆ ಉತ್ತರ ಕೊಡು. ಅದು ಅಂದ್ರೆ ಅತ್ತೆ, ಅದು ರಾತ್ರಿ ನಾನು ರಾತ್ರಿ ಶ್ಯಾಮ, ಹೆದರ್ಕೋತಾ ಇದೆಯಲ್ಲ ಶ್ಯಾಮ, ಹೇಳು, ನಡೆದಿದ್ದನ್ನೇ ಹೇಳು.